ಹಾಯ್ ಪೇರೆಂಟ್ಸ್, ಇವತ್ತು ನಾವು ನ್ಯೂ ಬಾರ್ನ್ ಬೇಬಿಗೆ ಗ್ಯಾಸ್ ಪ್ರಾಬ್ಲಮ್, ಕೋಲಿಕ್, ಪೇಯ್ನ್ ಯಾಕೆ ಬರುತ್ತೆ, ಸಿಮ್ಟಮ್ಸ್ ಏನು ಮತ್ತು ಈಸಿ ಹೋಮ್ ರೆಮಿಡೀಸ್ ಬಗ್ಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಮೇಯ್ನಾಗಿ ಕೋಲಿಕ್ ಅಥವಾ ಗ್ಯಾಸ್ ನನ್ನ ಪಾಪುಗೆ ಆಗ್ತಾನೇ ಇರಲಿಲ್ಲ. ಇದಕ್ಕೆ ನಾನು ಏನು ಮಾಡ್ತಿದ್ದೆ ಅನ್ನೋದನ್ನ ಹೇಳ್ತೀನಿ. ನೀವು ಕೂಡ ಈ ಟೆಕ್ನಿಕ್ನ ಫಾಲೋ ಮಾಡಿದ್ರೆ 100% ಕೋಲಿಕ್ ಮಗುಗೆ ಆಗದೇ ಇರೋ ಥರ ನೋಡ್ಕೋಬೋದು. ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನೀವು ವಿಡಿಯೋನ ಫುಲ್ ನೋಡಿ, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಮಗುಗೆ ಇವಾಗ ಎಷ್ಟು ಮಂತ್ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಗ್ಯಾಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ? ಈ ಗ್ಯಾಸ್ ಪ್ರಾಬ್ಲಮ್ ಯಾಕೆ ಬರುತ್ತಪ್ಪ ಅಂತಂದರೆ, ಫೀಡಿಂಗ್ ಟೈಮಲ್ಲಿ ಏರ್ನ ಗಾಳಿನ ಒಳಗಡೆ ತಗೊಳುತ್ತೆ. ಪ್ರಾಪರಾಗಿ ಲ್ಯಾಚ್ ಮಾಡದೇ ಇರೋದು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ. ಇನ್ನು ಬೇಬಿಗೆ ತುಂಬ ಅಳೋದ್ರಿಂದ ಗ್ಯಾಸ್ ಬಿಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಉಸಿರು ತೊಗೊಳ್ತಾ ಗ್ಯಾಸ್ ಒಳಗೋಗುತ್ತೆ. ಇನ್ನು ಓವರ್ ಫೀಡಿಂಗು ಮತ್ತು ಮದರ್ ಸ್ಪೈಸಿ ಐಟಮ್ ತಿಂದರೆ ಪಾಪುಗೆ ಕೋಲಿಕ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೈನ್ಸ್ ಆಫ್ ಗ್ಯಾಸ್ ಆರ್ ಕೋಲಿಕ್. ಈಗ ಬೇಬಿಗೆ ಗ್ಯಾಸ್ ಅಥವಾ ಕೋಲಿಕ್ ಆಗಿದೆ ಅಂದರೆ ನಾವು ಯಾವ ರೀತಿ ತಿಳ್ಕೊಳ್ಳೋದು ಅಂತ. ಪಾಪು ಲೆಗ್ಸ್ನ ಹೊಟ್ಟೆ ಹತ್ರ ತರ್ತಾ ಇರುತ್ತೆ, ಇಲ್ಲಾಂದರೆ ಮಗುವಿನ ಹೊಟ್ಟೆ ಮುಟ್ಟಿದ್ರೆ ಹಾರ್ಡಾಗಿರುತ್ತೆ, ಸ್ವಲ್ಪ ಕಲ್ಲಿದ್ದಂಗಿರುತ್ತೆ. ಮತ್ತು ಸಡನ್ನಾಗಿ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ. ಎಸ್ಪೆಷಲಿ ಅಟ್ ನೈಟ್ ಟೈಮು ಅಥವಾ ಈವ್ನಿಂಗ್ ಟೈಮಲ್ಲಿ ಅದು ಆಲ್ಮೋಸ್ಟ್ ಸೇಮ್ ಟೈಮ್ ಹತ್ರ ಅದು ಒಳಗೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಗ್ಯಾಸ್ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ, ಫ್ರೀಕ್ವೆಂಟಾಗಿ ಗ್ಯಾಸ್ ಪಾಸ್ ಮಾಡ್ತಿರುತ್ತೆ. ಇದನ್ನೇ ಕೋಲಿಕ್ ಅಂತ ಕರೀತಾರೆ. ಇನ್ನು ಬೆಸ್ಟ್ ರಿಲೀಫ್ ಟಿಪ್ಸು ಅಂದರೆ ಗ್ಯಾಸ್ ಆದಮೇಲೆ ಏನು ಮಾಡಬಹುದು? ಈಗ ಪಾಪುಗೊಳ್ಳುವಾಗ ಬರ್ಫ್ ಮಾಡ್ಬೋದು. ಇವಾಗ ಗ್ಯಾಸ್ ಆಗ್ದಲೇ ಇರೋದಕ್ಕೆ ಫೀಡ್ ಆದಮೇಲೆ ಬರ್ಫ್ ಮಾಡಿಸೋದು. ಬೇಬಿನ ಅಪ್ರೈಡ್ ಓಲ್ಡ್ ಮಾಡಿ ಬೆನ್ನ ಮೇಲೆ ಜೆಂಟ್ಲಾಗಿ ಟ್ಯಾಪ್ ಮಾಡ್ತಾ ಹೋಗಬೇಕು. ಇನ್ನು ಟಮ್ಮಿ ಮಸಾಜು ಲೈಟಾಗಿ ಗ್ಯಾಸ್ ರಿಲೀಸ್ಗೆ ಹೆಲ್ಪ್ ಮಾಡುತ್ತೆ. ಇದು ಕೊಕೊನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ, ಕೊಬ್ಬರಿ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಗುನ ಹೊಟ್ಟೆ ಮೇಲೆ ಕ್ಲಾಕ್ ವೈಸ್ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಲೆಗ್ ಸೈಕ್ಲಿಂಗ್ ಎಕ್ಸಸೈಸು ಇದು ಕೂಡ ತುಂಬಾ ಎಫೆಕ್ಟಿವು. ಬೇಬಿ ಲೆಗ್ ಸೈಕಲ್ ಥರ ಮೂವ್ ಮಾಡಿ 1 ರಿಂದ 2 ನಿಮಿಷ ಸ್ಲೋ ಆಗಿ ಮಾಡಿ. ಇದನ್ನು ಡೈಲಿ ಬೇಬಿ ಎಕ್ಸಸೈಸ್ ಥರ ಕೂಡ ನೀವು ಮಾಡಿಸಬಹುದು. ಇನ್ನು ಟೈಮ್ ಡೈಲಿ ಸ್ವಲ್ಪ ಟೈಮ್ ಕೊಡಬೇಕು. ಪಾಪು ಎದ್ದಿದಾಗ ಮಾತ್ರನೇ ಮಾಡಬೇಕು. ಇದನ್ನು ತುಂಬಾ ಬೆನಿಫಿಟ್ಸ್ ಇದೆ. ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಗ್ಯಾಸ್ ನ್ಯಾಚುರಲಾಗಿ ರಿಲೀಸ್ ಆಗುತ್ತೆ. ಮತ್ತು ಕೋಲಿಕ್ಕೆ ಅಂತಲೇ ಏನಿಲ್ಲ, ಇದನ್ನು ಟೈಮ್ ಮಾಡಿಸೋದ್ರಿಂದ ಬೇಬಿ ನೆಕ್ ಮಸಲ್ಸು ಎಲ್ಲ ಸ್ಟ್ರೆಂತ್ ಆಗುತ್ತೆ. ಇನ್ನು ಮೈ ಓನ್ ಎಕ್ಸ್ಪೀರಿಯೆನ್ಸು, ಇಷ್ಟೊತ್ತು ಹೇಳಿದ್ದೆಲ್ಲ ಕೋಲಿಕ್ ಅಥವಾ ಗ್ಯಾಸ್ ಆದಮೇಲೆ ಮಗುಗೆ ಏನು ಮಾಡಬೇಕು ಅಂತ. ಇವಾಗ ನಾನು ಹೇಳೋದು ಮಗುಗೆ ಗ್ಯಾಸ್ ಆಗದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ ಅಂತ. ವೆರಿ ಸಿಂಪಲ್. ಮಾರ್ನಿಂಗ್ ಎದ್ದಾಗ ಖಾಲಿ ಹೊಟ್ಟೆಲಿ ನೀರು ಕುಡಿದಾದ್ಮೇಲೆ ಅಥವಾ ಕುಡಿಯೋಕ್ಕೆ ಮುಂಚೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ, ಬಟ್ ಬಿಫೋರ್ ಬ್ರೇಕ್ಫಾಸ್ಟ್ 1 ಸ್ಪೂನಷ್ಟು ಅಜ್ವಾನ ತಿನ್ನೋದ್ರಿಂದ ಬೇಬಿಗೆ ಗ್ಯಾಸ್ ಆಗೋದಿಲ್ಲ. ನೀವು ಇದನ್ನು ನೀರಲ್ಲೇ ಹಾಕೊಂಡು ಕುಡಿಬೇಕು, ನೀರಲ್ಲಿ ಕುದಿಸಿ ಕುಡಿಬೇಕು ಅಂತ ಏನಿಲ್ಲ. ಬರೀ ಅಜ್ವಾನ ತಿಂದ್ರೂ ನಡೆಯುತ್ತೆ. ಬೇಕೆಂದರೆ ನಿಮಗೆ ಅಜ್ವಾನ ಇಷ್ಟ ಆಗಲಿಲ್ಲ, ಟೇಸ್ಟ್ ಇಷ್ಟ ಆಗ್ತಿಲ್ಲ ಅಂದರೆ ಒಂದು ಸಣ್ಣ ಕಲ್ಲುಪ್ಪನ್ನ ಹಾಕ್ಕೊಂಡು ಕೂಡ ಅಜ್ವಾನ ಜೊತೆಗೆ ಅಗದು ತಿನ್ನಬೇಕಾಗುತ್ತೆ. ಅದಷ್ಟೇ ಅಲ್ಲ, ಈ ಅಜ್ವಾನ ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ತಾಯಿಗೆ ಹೆಚ್ಚಾಗುತ್ತೆ. ಇನ್ನು ನೀವೇನಾದರೂ ಯಾವಾಗಲಾದರೂ ಸ್ಪೈಸಿ ಐಟಮು ಅಂದರೆ ಮಧ್ಯಾಹ್ನ ಟೈಮು ಅಥವಾ ಲಂಚ್ ಆದಮೇಲೆ ಲಂಚು ಅಥವಾ ಡಿನ್ನರು ಯಾವ ಟೈಮಲ್ಲಾದರೂ ಸ್ಪೈಸಿಯಾಗಿ ಏನಾದರೂ ತಿಂದಮೇಲೂ ಕೂಡ ಸ್ವಲ್ಪ ಬಾಯಿಗೆ ಹಾಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಇದರಿಂದ ಕೂಡ ಗ್ಯಾಸ್ ಆಗಲ್ಲ ಪಾಪುಗೆ. ನನಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ. ರಿಸಲ್ಟ್ ಏನಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಬಂದು ತಿಳಿಸಿ. ಇದು ನ್ಯಾಚುರಲ್ ಮೆಥಡು, ತುಂಬಾ ಹೆಲ್ಪ್ಫುಲ್ ಅನ್ನಿಸ್ತು ನನಗೆ. ಇದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಬೇಬಿ ರಿಲೇಟೆಡ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.